ಚಾಲು ಆಗ್ತದೆ. ಯುವಕರಿಗೆ ಎಲ್ಲರಿಗೆ ಏನು ಅವಕಾಶಗಳು ಸಿಗ್ತಾವ. ಸುಮಾರು 10,000 ನೌಕರಿಗಳು ಗೌರ್ಮೆಂಟ್ ಜಾಬ್ ಹಚ್ಚುವಂಥದ್ದು ಪ್ಲಾನ್ಗಳು ಪಟ್ಟಿಗಳು ಅದಾವ. ಹೆಣ್ಮಕ್ಳಿಗೆ ಏನೇನು ಅದು ಯೋಜನೆಗಳು ಅದಾವ, ಟೇಲರಿಂಗ್ ಆಗಲಿ ಏನೇನಾಗಲಿ ಅವೆಲ್ಲ ಈಗ ಆಲ್ರೆಡಿ ಒಂದು ಅಣ್ಣವರು ಅದೊಂದು ಇದು ಹಾಕೊಂಡು ಕೊಡ್ತಾರೆ. ಸಮಯ ಬಂದಾಗ ಅವ್ರು ಸ್ವಂತ ಬಾಯಿಲಿ ಹೇಳ್ತಾರೆ, ನಿಮ್ಗೆ ಕೇಳಕತ್ತೀರಿ. ಭಾಳ ಮಾತಾಡೋದು ಕಾಣಿಸ್ತದೆ. ನನಗೆ ಅವಕಾಶ ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಬಿ ಡಿ ಪಾಟೀಲ್ಗೆ ಸಹಕರಿಸ್ತೀವಂತ ಎರಡೂ ಕೈ ಎತ್ತಿ ಹೇಳ್ತೀರಂತ ನಾನು ಭಾವಿಸ್ತೀನಿ. ನಾನು ಹಿಡ್ಕೊಂಡು ಬಿ ಡಿ ಪಾಟೀಲ್ ಅವರಿಗೆ ಒಂದೇ ಕೈ ಎದಕ್ಕೆ ಹತ್ತಿರಿ ಅಂತ ಎರಡು ಕೈ ಎತ್ತಿ ಎದಕ್ಕಂದ್ರೆ ನಾವೆಲ್ಲ ಕೂಡಿ ಶರೀರ ತಳಗಿನ ಒಂದೇ ಕೈ ಇದ್ರೆ ಏನೋ ಒಂದು ಸಸ್ಪೆಂಡ್ ಇರ್ತದೆ. ಎಲ್ಲ ಕೂಡಿ ಸಸ್ಪೆಂಡ್ ಇಲ್ಲದವ್ರ ಎಲ್ಲರೂ ನಿಮ್ಮ ಜೊತೆ ಇದೆ. ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಸ್ಟೇಷನ್ದವರಿಗೆ ಈ ಪ್ರೋಗ್ರಾಮ್ ಏನು ಅರೇಂಜ್ ಮಾಡಿದ ಸಿಂತೋಣವರು, ನಮ್ಮ ದರ್ಶನವರು, ನಮ್ಮ ಸಲೀಮಣ್ಣವರು, ಆಟೋದವರು, ಎಲ್ಲ ಸ್ಟೇಷನ್ ಎಲ್ಲ ಹಿರಿಯರಿಗೆ ನಾನು ಕೈ ಜೋಡಿಸಿ ಮತ್ತೊಮ್ಮೆ ಧನ್ಯವಾದಗಳು. ಏನು ನನ್ನ ಮಾತಿನ ಜೈ ಬಿ ಡಿ ಪಾಟೀಲ್, ಜೈ ಬಿ ಡಿ. ಭಾಳ ಅಚ್ಚುಕಟ್ಟಾಗಿ ಏನು ಬಿ ಡಿ ಪಾಟೀಲ್ ಅವರು ನಡೆದಂಥ ದಾರಿ ಹಾಗೂ ಈಗಿದ್ದಂಥ ಶಾಸಕರ ಮಾಡಿದಂಥ ಕಾರ್ಯಗಳು ಏನದಾವ ಮತ್ತು ನಾಯಕರು ಮುಂದೆ ಏನು ಮಾಡಬೇಕಂತಾರೆ, ಯಾವ ರೀತಿ ಒಂದು ಇಂಡಿ ತಾಲೂಕನ್ನ ಅಭಿವೃದ್ಧಿಪಡಿಸಬೇಕು, ಒಂದು ಯಾವ ಥರ ಒಂದು ನಾಯಕ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಭಾಳ ಅಚ್ಚುಕಟ್ಟಾಗಿ ನಿಮಗೆ ಒಂದು ಮಾತನಾಡಿದಂಥ ನಮ್ಮ ಸಹೋದರಂಥ ಐವನಾಟಕರಿಗೆ ತುಂಬ ಧನ್ಯವಾದಗಳು. ಒಂದು ವೇಳೆ ಹಲೋ